ನಮಸ್ತೆ ಎಲ್ಲರಿಗೂ. ಪ್ರಾಣಮಹಿ ಚಾನಲ್ಗೆ ಸ್ವಾಗತ. ನಾನು ಪ್ರಣಾಮ್ಯ ಧೀಮಹಿ CS. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣನ ಕಥೆಗಳು. ಮಗನ ತುಂಟಾಟಗಳೆಲ್ಲವೂ ಮುಗಿದವು ಎಂದು ಯಶೋದ ಸಮಾಧಾನದಲ್ಲಿರುವಾಗಲೇ ಶ್ರೀಕೃಷ್ಣ ತನ್ನನ್ನು ಸಂಶಯಿಸಿದ ಮತ್ತೊಬ್ಬಳು ಗೋಪಿಗೆ ತಂಟೆ ಮಾಡಿದ. ಇದರಿಂದ ಬೇಸತ್ತ ಗೋಪಿ ಯಶೋದಗೆ ದೂರು ಕೊಡಲು ಬಂದಳು. ಕನ್ನಯ್ಯ ಮತ್ತೆ ಚೇಷ್ಟೆ ಮಾಡಿದ್ದಾನೆ ಎಂದು ಗೋಪಿ ತಾಯಿ ಯಶೋದೆಯಲ್ಲಿ ದೂರಿದಳು. ಏನು ಮಾಡಿದ ಎಂದು ಕೇಳುವುದಕ್ಕೂ ಮೊದಲೇ ಅವಳು ದೂರಿನ ಪಟ್ಟಿ ಕೊಟ್ಟಳು. ಯಾರ ಕೈಗೂ ಸಿಗದ ಹಾಗೆ ನಾನು ಬೆಣ್ಣೆಯ ಮಡಿಕೆಯನ್ನು ಮೇಲೆ ಕಟ್ಟಿ ಇಟ್ಟಿದ್ದೆ. ನಾನು ಹಾಗೆ ಕಟ್ಟಿ ಅತ್ತ ಬೆನ್ನು ತಿರುಗಿಸಿದ್ದೇ ತಡ ಕನ್ನಯ್ಯ ತನ್ನ ಗೆಳೆಯರ ಜೊತೆ ಬಂದ. ಒಬ್ಬರ ಬೆನ್ನ ಮೇಲೆ ಮತ್ತೊಬ್ಬರು ನಿಂತು ತುದಿಯಲ್ಲಿ ಕನ್ನಯ್ಯ ನಿಂತು ಬೆನ್ನಗಡಿಗೆಯಿಂದ ಬೆಣ್ಣೆ ತೆಗೆದ. ಎಲ್ಲರೂ ಸೇರಿ ಬೆಣ್ಣೆ ಮೆದ್ದರು. ನಾನು ಹಿಂತಿರುಗಿ ನೋಡುವಾಗ ಅವರೆಲ್ಲ ಓಡಿ ಹೋದರು ಎಂದು ಗೋಪಿ ದೂರಿದಳು. ಬೆಣ್ಣೆ ಕದ್ದವರು ಯಾರು ಎಂದು ನಾನು ಕನ್ನಯ್ಯನನ್ನು ಕೇಳಿದ್ದಕ್ಕೆ ಅವನು ಬಹುಶಃ ಬೆಕ್ಕು ತಿಂದಿರಬೇಕು ಎಂದೂ ಹೇಳಿದಳು. ಈ ತುಂಟಾಟದ ಕತೆ ಕೇಳಿ ಏನು ಮಾಡುವುದು ಎಂದು ಯಶೋದೆಗೆ ತಿಳಿಯದೇ ಹೋಯಿತು. ಗೋಪಿಯರು ಪದೇ ಪದೇ ಕೃಷ್ಣನ ಚೇಷ್ಟೆಗಳ ಬಗ್ಗೆ ದೂರು ಕೊಡುತ್ತಿದ್ದುದರಿಂದ ಯಶೋದೆಯ ಅಸಮಾಧಾನ ಹೆಚ್ಚಿತು. ಕೃಷ್ಣ, ನೋಡು, ಈ ಗೋಪಿಯರು ನಿನ್ನ ಬಗ್ಗೆ ಎಷ್ಟೊಂದು ದೂರುಗಳನ್ನು ಹೇಳುತ್ತಿದ್ದಾರೆ ಎಂದು ಯಶೋದೆ ನುಡಿದಳು. ಮೂಲೆಯಲ್ಲಿ ನಿಂತ ಶ್ರೀಕೃಷ್ಣ ಬೇಸರದಿಂದ ಅಮ್ಮನ ಮುಖ ನೋಡಿದ. ದುಃಖದಿಂದ ಅವನ ಕಣ್ಣುಗಳಿಂದ ಕಣ್ಣೀರಿನ ಹನಿಗಳು ಸುರಿದವು. ಅವನು ಗಟ್ಟಿಯಾಗಿ ಅಳುವುದನ್ನು ಕೇಳಿ ಗೋಪಿಯರೆಲ್ಲ ಅವನ ಮನೆಗೆ ಬಂದರು. ಅವನ ಕಣ್ಣೀರನ್ನು, ಅವನ ದುಃಖ ಮಿಶ್ರಿತ ಮಗುವನ್ನು ಕಂಡು ಅವನ ನೆರವಿಗೆ ಬಂದರು. ಹೋಗಲಿ, ಬಿಟ್ಟು ಬಿಡಿ, ದಯಮಾಡಿ ಕನ್ನಯ್ಯನನ್ನು ಬಯ್ಯಬೇಡಿ ಎಂದು ಒಬ್ಬಳು ಗೋಪಿ ಬೇಡಿಕೊಂಡಳು. ಪಾಪ, ಅವನಿನ್ನು ಪುಟ್ಟ ಕಂದ, ಅವನನ್ನು ದೂಷಿಸಬೇಡಿ ಎಂದು ಇನ್ನೊಬ್ಬಳು ಪ್ರಾರ್ಥಿಸಿದಳು. ಅವರಿಗೆಲ್ಲ ಅವನೆಂದರೆ ಅಚ್ಚುಮೆಚ್ಚು. ಅವನು ಅಳುವುದನ್ನು ಯಾರೂ ಸಹಿಸಿಕೊಳ್ಳುತ್ತಿರಲಿಲ್ಲ. ಯಶೋದೆಗೂ ಸಹ ಅವನನ್ನು ಮತ್ತಷ್ಟು ದೂಷಿಸಲು ಆಗಲಿಲ್ಲ. ಶ್ರೀಕೃಷ್ಣ ಅಳುವುದನ್ನು ನಿಲ್ಲಿಸಿ ಮೊದಲಿನಂತೆ ಉಲ್ಲಾಸಗೊಂಡ. ಸಮಯ ಕಳೆದಂತೆ ಗೋಪಿಯರ ಮನದಲ್ಲಿ ಅವನ ಬಗೆಗಿನ ಪ್ರೀತಿ ವಾತ್ಸಲ್ಯ ಬೆಳೆಯಿತು. ಇಂದಿನ ಕತೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.